ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ. ನಮಸ್ಕಾರ. ಈ ಸಂಚಿಕೆ ಒಳಗೆ ನಾವು ವೇದಾಂಗಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ತಗೊಳ್ಳೋಣ. ವೇದಾಂಗ ಅಂದರೆ ಏನು ಅಂತ. ವೇದಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಆ ವೇದ ಮಂತ್ರಗಳ ಒಳಗೆ ಕೆಲವಾರು ವ್ಯವಸ್ಥೆಗಳಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಅಂದರೆ ವ್ಯವಸ್ಥೆಗೆ ಅನುಗುಣವಾಗಿ ಅದು ರಚಿತವಾಗಿದೆ ಅಂತಲ್ಲ, ಅದು ಸಹಜವಾಗಿ ರಚಿತವಾಗಿದೆ. ಅದರಲ್ಲಿ ನಾವು ಸಂಶೋಧನೆ ಮಾಡಿದಾಗ ಕೆಲವರು ವ್ಯವಸ್ಥೆಗಳು ನಮಗೆ ಕಂಡು ಬರುತ್ತೆ. ಅದೇನೇನೆ 6 ವೇದಾಂಗಗಳು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಅಂತ ಹೇಳಿ. ಈ ವ್ಯವಸ್ಥೆಗಳನ್ನು ನಾವು ಗುರುತಿಸ್ಕೊಂಡಾಗ ಆ ವ್ಯವಸ್ಥೆಗಳ ಚೌಕಟ್ಟಿನೊಳಗೆ ವೇದಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಾಗ ಆ ವೇದ ಮಂತ್ರಗಳ ಸರಿಯಾದಂಥ ಅರ್ಥ ನಮಗೆ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಿದೆ. ಈ ವಿಧಾನ ಬಿಟ್ಟರೆ, ಅಂದರೆ ವೇದಾಂಗಗಳ ಸಹಾಯವಿಲ್ಲದೆಯೇ ನಾವು ವೇದ ಮಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ವಿ ಅಂತಂದರೆ ಬಹಳಷ್ಟು ಸಲ ದಾರಿ ತಪ್ತೀವಿ, ಅರ್ಥಕ್ಕಿಂತ ಅಪಾರ್ಥವೇ ಜಾಸ್ತಿ ಆಗುತ್ತೆ. ಹಾಗಾಗಿ ವೇದಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವೇದಾಂಗಗಳಿಗೆ ಒಂದು ಪ್ರಮುಖವಾದಂಥ ಸ್ಥಾನ ಇರುತ್ತೆ. ಅದು ಒಂದೊಂದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ. ಇವಾಗ ಶಿಕ್ಷಾ ಅಂತ ಹೇಳಿ, ಈ ಶಿಕ್ಷಾ ಅನ್ನೋದಕ್ಕೆ ಆಂಗ್ಲ ಭಾಷೆ ಪದವನ್ನು ನಾವು ಹೇಳೋದಾದರೆ ಫೋನೆಟಿಕ್ಸ್ ಅಂತ ಹೇಳಿ, ಅಂದರೆ ಧ್ವನಿಯ ಏರಿಳಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ನೀವೆಲ್ಲ ಕೇಳೇ ಇದ್ದೀರ, ಯಾವುದೇ ಒಂದು ವೇದ ಮಂತ್ರವನ್ನು ನಾವು ಸುಮ್ಮನೆ ಹಾಗೆ ಫ್ಲ್ಯಾಟಾಗಿ ಹೇಳ್ತಕ್ಕಂಥದ್ದಿಲ್ಲ. ಆ ಏರಿಳಿತಗಳು ಉದಾತ್ತ, ಅನುದಾತ್ತ, ಸ್ವರಿತ, ಈ ಒಂದು ವ್ಯವಸ್ಥೆಯಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥದ್ದಿದೆ. ಆ ಉಚ್ಚಾರಣೆ ಮಾಡುವಾಗ ಈ ಏರಿಳಿತಗಳೇನಿದೆ, ಆ ಏರಿಳಿತಗಳಿಗೆ ಅನುಗುಣವಾಗಿ ಅರ್ಥದ ವ್ಯತ್ಯಾಸ ಬದಲಾವಣೆಗಳಾಗ್ತಕ್ಕಂಥದ್ದಿದೆ, ಅಥವಾ ಇದಕ್ಕೆ ಇಂಥದೇ ಅರ್ಥ ಅನ್ನುವಂಥ ನಿಷ್ಕರ್ಷ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಇಟ್ಸ್ ಎ ವೆರಿ ಗುಡ್ ಆರ್ ಫಂಟಾಸ್ಟಿಕ್ ಫೋನೆಟಿಕ್ ಸೈನ್ಸ್. ಅನೇಕ ವಿಚಾರವನ್ನು ಹೇಳ್ತಾರೆ. ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳೋದು ಅಂತಂದರೆ, ಈ ಅಕ್ಷರಗಳ ಉತ್ಪತ್ತಿ ಆಗುತ್ತಲ್ಲ, ಅದರಲ್ಲಿ ವಿಶೇಷವಾಗಿ ತವರ್ಗ ಅಂದರೆ ತ, ಥ, ದ, ಧ, ನ ಮತ್ತು ಸಕಾರ, ಇವುಗಳ ಉಚ್ಚಾರಣೆ ನಾವು ಮಾಡಬೇಕಾದ್ರೆ ಹೇಗಾಗುತ್ತೆ ಅನ್ನುವಾಗ ಶಿಕ್ಷಾಶಾಸ್ತ್ರದಲ್ಲಿ ಹೇಳ್ತಾರೆ, ಹಲ್ಲಿನ ಸಹಾಯದಿಂದ ಇವೆಲ್ಲ ಉಚ್ಚಾರಣೆ ಆಗುತ್ತೆ ಅಂತ. ಹಲ್ಲಿಲ್ಲದೆ ಇದ್ದರೆ ಈ ಅಕ್ಷರ ಉಚ್ಚಾರಣೆ ಆಡುವಾಗ ಸ್ವಲ್ಪ ತಸ್ಸು ಪುಸ್ಸು ಅಂತ ಆಗುತ್ತೆ. ಮಕ್ಕಳು ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ ಹಲ್ಲಿಲ್ಲ, ಹಾಗಾಗಿ ಅವರು ತವರ್ಗ ಮತ್ತು ಸಕಾರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಸ್ವಲ್ಪ ತಸ್ಪುಸ್ ಆಗುತ್ತೆ. ನಮಗೆ ಅಯ್ಯೋ ಮಗು ಎಷ್ಟು ಮುದ್ದಾಗಿ ಮಾತಾಡುತ್ತೆ ಅಂತೀವಿ ನಾವು. ಆ ಮುದ್ದಾಗಿ ಮಕ್ಕಳು ಮಾತಾಡೋದಕ್ಕೆ ಕಾರಣ ಈ ಅಕ್ಷರಗಳ ಸ್ಪಷ್ಟ ಉಚ್ಚಾರಣೆ ಇಲ್ಲದೆ ಇರೋದು, ಅದಕ್ಕೆ ಕಾರಣ ಹಲ್ಲಿಲ್ಲದೆ ಇರೋದು. ಇನ್ನು ಈ ಕೊನೆಗೆ ಬಂತು ಅಂತಂದರೆ ವಯಸ್ಸಾದವ್ರಿಗೆ ಹಲ್ಲೆಲ್ಲ ಉದುರೋಗ್ಬಿಟ್ಟಿರುತ್ತೆ. ಅವ್ರು ಮಾತಾಡುವಾಗ ಏನೋ ಸ್ಪಷ್ಟವಾಗಿಲ್ಲ, ಏನೋ ಮಾತಾಡ್ತಾರೆ, ಅರ್ಧಂಬರ್ಧ ಅರ್ಥ ಆಗುತ್ತೆ ಅಂತೀವಿ. ಯಾಕೆ ಅಂತಂದರೆ ಈ ತವರ್ಗ ಮತ್ತು ಸಕಾರ ಸ್ಪಷ್ಟವಾಗಿ ಉಚ್ಚಾರಣೆ ಆಗಲ್ಲ, ಬಿಕಾಸ್ ಹಲ್ಲಿಲ್ಲ, ಉದುರೋಗ್ಬಿಟ್ಟಿವೆ ಅವು. ಅಂದರೆ ಈ ರೀತಿ ವೈಜ್ಞಾನಿಕವಾಗಿ ಯಾವ್ಯಾವ ಅಕ್ಷರ ಎಲ್ಲಿ ಉತ್ಪತ್ತಿ ಆಗುತ್ತೆ, ಹೇಗಾಗುತ್ತೆ, ಇದೆಲ್ಲವನ್ನೂ ಕೂಡ ಈ ಶಿಕ್ಷಾಶಾಸ್ತ್ರದಲ್ಲಿ ಹೇಳ್ತಾರೆ. ಮತ್ತು ಯಾವ ಪದದಲ್ಲಿ ಯಾವ ಅಕ್ಷರ ಉದಾತ್ತಾನ ಸ್ವರಿತದಲ್ಲಿ ಇರಬೇಕು ಅಂತಕ್ಕಂಥ ನಿಯಮಗಳನ್ನು ಕೂಡ ವ್ಯವಸ್ಥೆಗೊಳಿಸಲ್ಪಟ್ಟಿರ್ತಕ್ಕಂಥ ಶಾಸ್ತ್ರ ಶಿಕ್ಷಾಶಾಸ್ತ್ರ. ಆಗಲೇ ನಾನು ಹೇಳಿದ ಹಾಗೆ ಅದು ಉದಾತ್ತಾನದಾತ ಸ್ವರಿತಗಳ ವ್ಯವಸ್ಥೆಯಲ್ಲಿರುವಾಗ ಅರ್ಥ ನಿಷ್ಕರ್ಷೆಗೆ ತುಂಬ ಸಹಾಯ ಮಾಡುತ್ತೆ. ಈ ಒಂದು ಮಂತ್ರಗಳನ್ನು ಏರಿಳಿತದ ಮೂಲಕ ಹೇಳೋದಕ್ಕಿರ್ತಕ್ಕಂಥ ವಿಜ್ಞಾನ ಏನಿದೆ, ಅದರ ಒಂದು ಪ್ರಾತ್ಯಕ್ಷಿಕೆ ಅಥವಾ ಡೆಮಾನ್ಸ್ಟ್ರೇಷನ್ನ ನಾವು ಸ್ವಲ್ಪ ನೋಡೋಣ. ಅದರಲ್ಲಿ ಪಾಠಗಳು ಅಂತ ಹೇಳಿ, ಅದರಲ್ಲಿ ಪ್ರಕೃತಿ ಪಾಠಗಳು, ವಿಕೃತಿ ಪಾಠಗಳು ಅಂತ ಹೇಳಿ ಹಲವಾರು ವಿಧಾನವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಆಗ್ತಕ್ಕಂಥ ಲಾಭಗಳು ಕೆಲವಿವೆ. ಮೊದಲನೇದೇನು ಅಂತಂದರೆ ಅರ್ಥದ ರಕ್ಷಣೆ ನಮಗಾಗುತ್ತೆ, ನಮಗೆ ಆ ಏರಿಳಿತಗಳ ಕಾರಣದಿಂದ ಒಂದು. ಎರಡನೇದು, ಈ ಪಾಠಗಳ ಕಾರಣದಿಂದ ಆ ಮಂತ್ರಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಇಟ್ಸ್ ಎ ವಂಡರ್ಫುಲ್ ಎಕ್ಸರ್ಸೈಸ್ ಟು ಮೆಮೊರೈಸ್. ಆ ಪಾಠಗಳನ್ನು ಒಂದು ಪ್ರಾತ್ಯಕ್ಷಿಕೆ ನೋಡೋಣ. Shut
ಇನ್ನು ಎರಡನೇ ವೇದಾಂಗ ವ್ಯಾಕರಣ. ವ್ಯಾಕರಣ ಅಂದರೆ ಗ್ರಾಮರ್ ಅನ್ನೋದು ನಮಗೆ ಸಾಧಾರಣ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ವೈದಿಕ ಭಾಷೆಯ ವೈದಿಕ ವ್ಯಾಕರಣದಲ್ಲಿ ಹಲವಾರು ವಿಶೇಷತೆಗಳಿವೆ ಮತ್ತು ಈ ವಿಶೇಷತೆಗಳು ಇಟ್ ಈಸ್ ಯೂನಿಕ್ ಫಾರ್ ದಿಸ್. ಬಹುಶಃ ಜಗತ್ತಿನ ಯಾವ ಭಾಷೆಯಲ್ಲೂ ಕೂಡ ನಾವು ಈ ಒಂದು ವ್ಯವಸ್ಥೆಯನ್ನು ನೋಡೋದಿಲ್ಲ. ಹೇಗೆ ಈ ವೇದ ಭಾಷೆಯಲ್ಲಿರ್ತಕ್ಕಂಥ ಪದಗಳು ಏನಿದೆ, ಶಬ್ದಗಳು ಅಂತ ಕರಿತೀವಿ, ಆ ಪದಗಳು ವೈಜ್ಞಾನಿಕವಾಗಿ ನಿರ್ಮಿತವಾದಂಥ ರೀತಿಯಲ್ಲಿ ನಮಗೆ ಕಾಣುತ್ತೆ. ನಮಗೆ ಅಂದರೆ ಆ ವ್ಯವಸ್ಥೆಯನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ವೈದಿಕ ಶಬ್ದ, ವೈದಿಕ ಪದ ಮೂಲದಲ್ಲಿ ಒಂದು ಕಚ್ಚಾ ರೂಪ ಇರುತ್ತೆ. ರಾ ಫಾರಮ್ ಅಂತ ಕರಿತೀವಿ, ಅದನ್ನು ರೂಟ್ ಅಂತ ಕರಿತೀವಿ, ಧಾತು ಅಂತ ಕರಿತೀವಿ. ಆ ಧಾತುವಿನಿಂದ ಒಂದು ಪದದ ನಿರ್ಮಾಣ ಆಗುತ್ತೆ. ನಮಗೆ ಇಂತಿಂಥ ಧಾತುವಿಗೆ ಇಂತಿಂಥ ಅರ್ಥ ಅಂತ ಹೇಳಿ ಒಂದು ವ್ಯವಸ್ಥೆ ನಮ್ಗೆ ಕಂಡು ಬರುತ್ತೆ ನಮಗೆ. ಹಾಗಾಗಿ ಆ ಧಾತುವನ್ನು, ನಮ್ಮ ವಿಚಾರಕ್ಕೆ ಹೊಂದುವ ಅರ್ಥ ಸೂಚಿಸ್ತಕ್ಕಂಥ ಧಾತುವನ್ನು ನಾವು ಪ್ರಾರಂಭದಲ್ಲಿ ಇಟ್ಕೋತೇವೆ. ನಾವು ಇಟ್ಕೊಂಡು ಅದಕ್ಕೆ ಕೊನೆಯಲ್ಲಿ ಮತ್ತು ಮೊದಲಲ್ಲಿ ಅನೇಕ ಪ್ರತ್ಯಯಗಳನ್ನು, ಉಪಸರ್ಗಗಳನ್ನು ಸೇರಿಸ್ತಾ ಹೋಗ್ತೇವೆ. ಕೊನೆಗೆ ಅದು ಒಂದು ಪದವಾಗಿ ನಿರ್ಮಾಣ ಆಗುತ್ತೆ ನಮಗೆ. ಈ ಪದ ಧಾತುವಿನಲ್ಲಿರ್ತಕ್ಕಂಥ ಮೂಲ ಅರ್ಥವನ್ನು ವಿಶೇಷವಾಗಿ ಇಟ್ಕೊಂಡು ಒಳಗಡೆ ಅದರ ಅನೇಕ ಮುಖಗಳನ್ನು ಬಿಡಿಸ್ಕೊಡುತ್ತೆ ನಮಗೆ. ಆ ಪ್ರತ್ಯಯಗಳು ಬಂದು ಸೇರುತ್ತಲ್ಲ, ಅವುಗಳು ಒಂದು ವಿಭಕ್ತಿಗೆ ಕಾರಣವಾಗಿರ್ತಕ್ಕಂಥ ಪ್ರತ್ಯಯ ಇರಬಹುದು. ಅಂದರೆ ಇವನಿಗೆ, ಇವನಿಂದ, ಇವನಿಗೋಸ್ಕರ, ಇವನಲ್ಲಿ, ಈ ತರಹದ ಅರ್ಥಗಳನ್ನ ಬರೋದಕ್ಕೆ ಬರ್ತಕ್ಕಂಥ ಕೆಲವಾರು ಅಕ್ಷರಗಳು ಅದು ಸೇರಿಕೊಳ್ಳುತ್ತೆ. ಕೆಲವು ಕಡೆ ಕಾಲವನ್ನು ಸೂಚಿಸ್ತಕ್ಕಂತಹ ರೀತಿಯಲ್ಲಿ ಕೆಲವು ಅಕ್ಷರಗಳು ಬಂದು ಸೇರಿಕೊಳ್ಳುತ್ತೆ. ಕೆಲವು ಕಡೆ ವಚನ, ಏಕವಚನವೋ ದ್ವಿವಚನವೋ ಬಹುವಚನವೋ, ಏಕವಚನ ಆದರೆ ಇದು ಸೇರಲಿ, ದ್ವಿವಚನ ಆದರೆ ಈ ಅಕ್ಷರ ಸೇರಲಿ ಅಂತ ವ್ಯವಸ್ಥೆ ಇದೆ. ಆಮೇಲೆ ಪುರುಷ ಅಂತ ಕರಿತೀವಿ, ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನಾವೇನು ಹೇಳ್ತೀವಿ. ಆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷಕ್ಕೆ ಸಂಬಂಧಪಟ್ಟಂತೆ ಇಂತಿಂಥ ಪ್ರತ್ಯಯಗಳು ಬಂದು ಸೇರಲಿ, ಈ ಅರ್ಥದಲ್ಲಿ ಈ ಪ್ರತ್ಯಯ ಬರಲಿ, ಈ ಅರ್ಥದಲ್ಲಿ ಈ ಉಪಸರ್ಗ ಬರಲಿ. ಕೊನೆಗೇನಾಗುತ್ತೆ, ಮೂಲ ಧಾತು ಎಲ್ಲವನ್ನು ಸೇರಿಸ್ಕೊಂಡು ಒಂದು ಪದವಾಗಿ ನಿರ್ಮಾಣ ಆಗುತ್ತೆ ನಮಗೆ. ಈ ಥರದ ಒಂದು ವ್ಯವಸ್ಥೆ ಇದೆ. ಈಗ ಪದವನ್ನು ನಾವು ಕೇಳಿದಾಗ ನಾವು ವಿ ವಿಲ್ ವರ್ಕ್ ಬ್ಯಾಕ್, ಅಥವಾ ಡಿಸೈಫರ್ ಅಂತ ಕರಿತೀವಿ, ಅಥವಾ ಡಿಕೋಡಿಂಗ್ ಅಂತ ಕರಿತೀವಿ, ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಅಂತ ಬೇಕಿದ್ರೆ ಕರೀರಿ. ಈ ಪದ ಹೀಗಿರ್ಬೇಕಾದ್ರೆ ಇದರೊಳಗೆ ಏನೇನು ಪ್ರತ್ಯಯಗಳು ಬಂದು ಸೇರಿದೆ ಅದನ್ನು ಬಿಡಿಸ್ತಾ ಹಿಂದಕ್ಕೆ ಹೋಗ್ತೀವಿ. ಓಹೋ, ಈ ಪ್ರತ್ಯಯ ಸೇರಿದರೆ ಈ ಅರ್ಥ ಬರುತ್ತೆ, ಈ ಪ್ರತ್ಯಯ ಸೇರಿದ್ರೆ ಈ ಅರ್ಥ ಬರುತ್ತೆ, ಈ ಉಪಸರ್ಗ ಸೇರಿದ್ರೆ ಈ ಅರ್ಥ ಬರುತ್ತೆ. ಈಗೇನಾಯಿತು, ನಮಗೆ ಆ ಪದವು ಸಂಪೂರ್ಣ ಅರ್ಥವನ್ನು ಯಾವುದೇ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲದ ಹಾಗೆ ಬಿಡಿಸ್ಕೊಟ್ಟಾಗುತ್ತೆ. ಈ ವ್ಯವಸ್ಥೆ ಇದೆ ನೋಡಿ, ಇದು ವ್ಯಾಕರಣ ವ್ಯವಸ್ಥೆ. ಹೀಗೆ ಧಾತುವಿನಿಂದ ಪ್ರತ್ಯಯಗಳ ಒಡಗೂಡಿ ಪದ ನಿರ್ಮಾಣ ಮತ್ತು ರಿವರ್ಸ್ ಬ್ಯಾಕ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ವ್ಯಾಕರಣ. ಇದು ವೈದಿಕ ವ್ಯಾಕರಣಕ್ಕೆ ವಿಶೇಷ. ಬೇರೆ ಕಡೆ ವ್ಯಾಕರಣ ಇದೆ, ಇಲ್ಲ ಅಂತಲ್ಲ, ಆದರೆ ಈ ಸಿಸ್ಟಮ್ ಮಾತ್ರ ಈ ವೇದ ಭಾಷೆಗೆ ವಿಶೇಷವಾಗಿರ್ತಕ್ಕಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಒಂದು ವೇದ ಶಬ್ದದ ಅರ್ಥ ನಮಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಲ್ಲಿ ಕೆಲವು ಆ ಕಡೆ ಇರತಕ್ಕಂಥದ್ದಿವೆ, ಅವಕ್ಕೆ ಬೇರೆ ನಿಯಮಗಳಿರುತ್ತೆ. ಒಟ್ಟಿನಲ್ಲಿ ಯಾವುದೇ ಧಾತು, ಯಾವುದೇ ಪದ, ಯಾವುದೇ ಅರ್ಥ ಅಂತಂದರೆ ಅದೆಲ್ಲದಕ್ಕೂ ಸೂತ್ರಗಳು, ನಿಯಮಗಳ ಪ್ರಕಾರವಾಗಿ ನಡೆಯುತ್ತೆ. ಈ ತರಹದ ಸೂತ್ರಗಳು, ನಿಯಮಗಳನ್ನು ಸಂಗ್ರಹಿಸಿಕೊಟ್ಟಂಥ ವ್ಯಕ್ತಿ ಪಾಣಿನಿ ಅಂತ ಹೇಳಿ, ಆತನ ಅಷ್ಟಾಧ್ಯಾಯಿ ಅನ್ನೋ ಗ್ರಂಥದಲ್ಲಿ ಇದನ್ನು ಕೊಡ್ತಾನೆ. ಶಿಕ್ಷಾ ಅಂತ ಆಗಲೇ ಹೇಳೋದಲ್ಲ, ಅದು ಕೂಡ ಪಾಣಿನಿಯೇ ಬರೆದಿದ್ದಾನೆ, ಪಾಣಿನಿಯ ಶಿಕ್ಷಾ ಅಂತ ಹೇಳಿ. ಈ ಎರಡೂ ಕೂಡ ಇವತ್ತು ನಾವು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭಿಕ ಹಂತ. ಮತ್ತು ಇದರಿಂದ ಹಿಂದಕ್ಕೆ ನಾವು ಹೋಗಬೇಕು. ನಾವು ಈ ಪಾಣಿನಿಯ ವ್ಯಾಕರಣದ ಮುಂದಕ್ಕೆ ಬಂದರೆ
ಆಧುನಿಕ ಸಂಸ್ಕೃತದ ವಿಚಾರ ಬರುತ್ತೆ, ಸಂಸ್ಕೃತ ಭಾಷೆ ನಿಯಮಗಳೆಲ್ಲ ನಮಗೆ ಸಿಗುತ್ತೆ ನಮಗೆ. ಆದರೆ ವೇದ ಭಾಷೆ ಮತ್ತು ವೈದಿಕ ವ್ಯಾಕರಣ ನಮಗೆ ಬೇಕು ಅಂದರೆ ಈ ಪಾಣಿನಿಯ ವ್ಯಾಕರಣ ಮತ್ತು ಶಿಕ್ಷಾದಿಂದ ಹಿಂದಕ್ಕೆ ವರ್ಕ್ ಬ್ಯಾಕ್ ಮಾಡ್ಕೋತಾ ಹೋದರೆ ಆ ವೈದಿಕ ವ್ಯಾಕರಣ ಮತ್ತು ವೇದ ಭಾಷೆಯಲ್ಲಿರ್ತಕ್ಕಂಥ ವ್ಯವಸ್ಥೆ ನಮಗೆ ಗೊತ್ತಾಗುತ್ತೆ. ಖಚಿತವಾಗಿ ಶಬ್ದಗಳ ಅರ್ಥ ಗೊತ್ತಾಗುತ್ತೆ. ಯಾವಾಗ ಆ ಪದಗಳ ಶಬ್ದಗಳ ಅರ್ಥ ನಮಗೆ ಖಚಿತವಾಗುತ್ತೆ, ಆವಾಗ ನಮಗೆ ಕನ್ಫ್ಯೂಷನ್ ಇಲ್ಲದೆ ಜ್ಞಾನ ನಮಗೆ ಸಿಗುತ್ತೆ. ನಮಗೆ ಒಂದು ಸುಲಭವಾದ ಉದಾಹರಣೆ ನೋಡಬೇಡ. ಗುರು ಪ್ಲಸ್ ಉಪದೇಶ, ಗುರು ಉಪದೇಶ, ಗುರು ಉಪದೇಶ ಇದನ್ನು ಹೇಳ್ತಾ ಹೋದರೆ ಏನಾಗುತ್ತೆ, ಒಂದು ಹಂತದಲ್ಲಿ ಗುರು ಉಪದೇಶ ಗುರು ಉಪದೇಶ ಗುರು ಉಪದೇಶ ಗುರೂಪದೇಶ ಅಂತ ಹೇಳಿ ಗುರೂಪದೇಶ ಅನ್ನುವಂಥ ರೂಪ ತನಗೆ ತಾನೇ ಬಂದ್ಬಿಡುತ್ತೆ. ಇಟ್ ಈಸ್ ಸೋ ನ್ಯಾಚುರಲ್, ಸಹಜವಾಗಿ ನಮಗೆ ಬಂದುಬಿಟ್ಟಿರುತ್ತೆ. ಈ ಸಹಜವಾಗಿ ನಮ್ಮಲ್ಲಿ ನಡೀತಕ್ಕಂಥ ಈ ಪ್ರಕ್ರಿಯೆಯನ್ನೇ ವ್ಯಾಕರಣದಲ್ಲಿ ಒಂದು ಶಾಸ್ತ್ರವಾಗಿ ಒಂದು ಸೂತ್ರಬದ್ಧವಾಗಿ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಸಹಜವಾಗಿ ನಮ್ಮಲ್ಲಿ ನಡೀತಕ್ಕಂತಹದ್ದಕ್ಕೆ ಅಲ್ಲಿ ಸೂತ್ರಬದ್ಧತೆ ಬಂದಿದೆಯೇ ಹೊರತು ವ್ಯಾಕರಣ ನೋಡ್ಕೊಂಡು ನೀವು ಮಾತಾಡ್ತಕ್ಕಂಥದ್ದಲ್ಲ. ವ್ಯವಸ್ಥೆನ ಗುರುತಿಸ್ಕೊಂಡಿರ್ತಕ್ಕಂಥದ್ದಿದೆ. ಇದಕ್ಕೇನು ಕರೀತಾರೆ ವ್ಯಾಕರಣದಲ್ಲಿ? ಗುರು ಪ್ಲಸ್ ಉಪದೇಶ, ಉ ಪ್ಲಸ್ ಉ ಎರಡು ಸವರ್ಣವಾದ್ದರಿಂದ ಗುರೂಪದೇಶ ಅಂತ ದೀರ್ಘವಾಗುತ್ತೆ. ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರ್ಕೊಂಡಿದ್ದಾರೆ. ಸುಮ್ಮನೆ ಒಂದು ಉದಾಹರಣೆ ಅಷ್ಟೇನೆ. ನಂತರದ ವೇದಾಂಗ ಛಂದಸ್ಸು ಅಂತ. ಈಗ ತಾನೇ ಹೇಳಿದ ಹಾಗೆ ಅದರ ಮೂಲ ಧಾತು ಬಂದಿದ್ದೇನೆ ಛದಿ ಆಹ್ಲಾದೆ ಅಂತ. ಅಂದರೆ ಯಾವುದರಿಂದ ನಮಗೆ ಖುಷಿಯಾಗುತ್ತೋ ಅದು ಛಂದಸ್ಸು ಅಂತ. ಖುಷಿ ಹೇಗಾಗುತ್ತೆ ಇಲ್ಲಿ ಅಂತಂದರೆ ಒಂದು ರಿದಮ್ ಇರುತ್ತೆ. ಅಂದರೆ ಇಷ್ಟು ಸಾಲು ಇಷ್ಟು ಅಕ್ಷರ ಅಂತ ಹೇಳಿ ವ್ಯವಸ್ಥಿತವಾಗಿರ್ತಕ್ಕಂಥದ್ದಿದೆ. ಆ ರೀತಿಯಲ್ಲಿ ಹೇಳಿದಾಗ ಕೇಳೋದು ಕೂಡ ಸುಶ್ರಾವ್ಯವಾಗಿರುತ್ತೆ. ಹಾಗೆ ಅದಕ್ಕೆ ಛಂದಸ್ಸು ಅಂತ ಹೆಸರಿಟ್ಟಿದ್ದಾರೆ. ಈ ಛಂದಶಾಸ್ತ್ರವನ್ನು ನಾವು ವೇದ ಮಂತ್ರಗಳಲ್ಲಿ ವ್ಯವಸ್ಥೆಯಾಗಿ ಗುರುತಿಸ್ಕೊಂಡಾಗ ನಮಗೆ ಇಷ್ಟು ಅಕ್ಷರಗಳ ಇಷ್ಟು ಸಾಲು ಅಂತಕ್ಕಂಥ ವ್ಯವಸ್ಥೆ ಕಾಣುತ್ತೆ ನಮಗೆ. ಗಾಯತ್ರಿ ಛಂದಸ್ ಅಂತ ಹೇಳಿ ನಾವು ಅಂದರೆ 8 ಅಕ್ಷರಗಳ 3 ಸಾಲು ಇರುತ್ತೆ. ಅಂದರೆ 8 3 24 ಅಕ್ಷರ. ಇದು ಗಾಯತ್ರಿ ಛಂದಸ್. 3 ಸಾಲು 8 ಅಕ್ಷರ. ಅನುಷ್ಠುಪ್ ಛಂದಸ್ ಅಂತ ಹೇಳಿ ಒಂದನ್ನು ಗುರುತಿಸ್ತೇವೆ. ಅದರಲ್ಲಿ 8 ಅಕ್ಷರದ 4 ಸಾಲು ಇರುತ್ತೆ. 8 4 32 ಅಕ್ಷರ ಅದರಲ್ಲಿ ಬರಬೇಕು ನಮಗೆ. ಹಾಗೆಯೇ ಬೇರೆ ಬೇರೆ ಥರದ ಛಂದಸ್ಸುಗಳು, ಬೇರೆ ಬೇರೆ ಅಕ್ಷರಗಳು, ಬೇರೆ ಬೇರೆ ಸಾಲಗಳು ಹೀಗೆಲ್ಲ ವ್ಯವಸ್ಥೆ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ಯಾವುದೋ ಒಂದು ಮಂತ್ರ ಪ್ರಾರಂಭದಲ್ಲಿ ಇಂತಿಂಥ ಮಂತ್ರ ಇಂತಿಂಥ ಛಂದಸ್ಸಲ್ಲಿದೆ ಅಂತ ಹೇಳಿ ಹೇಳ್ತಕ್ಕಂಥ ವಿಧಾನ ಇದೆ. ಹಾಗಾಗಿ ಯಾವುದೋ ಒಂದು ಮಂತ್ರ ಅನುಷ್ಠುಪ್ ಛಂದಸ್ನಲ್ಲಿದೆ ಅಂತ ಹೇಳಿ ಮೇಲೆ ಹೇಳಿದ ಮೇಲೆ ಅಲ್ಲಿ 4 ಸಾಲು 8 ಅಕ್ಷರ 8 4 32 ಅಕ್ಷರವನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೆ. ಹಾಗೆ ಆ ಮಂತ್ರದ ಪಾಠ ನಮಗಾಗುವಾಗ ಅಕ್ಷರಗಳ ಲೆಕ್ಕ ಹೋಗ್ತಾ ಇರುತ್ತೆ. ಅದು 31 ಬಂತೋ ಗುರುಗಳೇ 32 ಬರಬೇಕಾಗಿತ್ತಲ್ಲ ಅಂತ ತಕ್ಷಣ ಹಿಡಿದು ಹಾಕ್ತೀವಿ ನಾವು. 33 ಬಂತೋ ಗುರುಗಳೇ ಒಂದು ಅಕ್ಷರ ಜಾಸ್ತಿ ಆಯ್ತಲ್ಲ, ಈ ಒಂದು ಛಂದಸ್ಗೆ ಹೊಂದೋದಿಲ್ವಲ್ಲ ಅಂತ ಹೇಳಿ ಹಾಗೂ ಸಿಗಾಕೊಳ್ಳುತ್ತೆ. ಅಂದರೆ ಅದಕ್ಕೆ ಯಾವುದೇ ಥರದ ಕಲಬೆರಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅಕ್ಷರ ಲೆಕ್ಕಾಚಾರ ಇದೆ ಇಲ್ಲಿ, ಹೆಚ್ಚು ಮಾಡೋಂಗಿಲ್ಲ ಕಡಿಮೆನೂ ಮಾಡೋಂಗಿಲ್ಲ. 32ಕ್ಕೆ 32 ಅಕ್ಷರ ಬಂದ್ಬಿಡಬೇಕು. ಹೀಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅಕ್ಷರಗಳ ಸಾಲಿನ ಜೋಡಣೆ ಏನಿದೆ ಇದನ್ನು ಛಂದಸ್ ಅಂತ ಹೇಳಿ ಕರೀತಕ್ಕಂಥದ್ದಿದೆ. ಹೀಗೆ ಅನೇಕ ವೇದಿಕ ಛಂದಸ್ಸುಗಳಿವೆ. ಅನೇಕ ವೇದ ಮಂತ್ರಗಳು ಈ ಛಂದಸ್ಸುಗಳ ಬೇರೆ ಬೇರೆ ಪ್ರಕಾರಗಳಲ್ಲಿ ಫಿಟ್ ಆಗುತ್ತವೆ. ಹಾಗಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಅಕ್ಷರಗಳ ಜೋಡಣೆ ಈ ವೇದ ಮಂತ್ರಗಳಲ್ಲಿ ನಮಗೆ ಕಾಣುತ್ತೆ. ನಮಗೆ ಕೆಲವೊಮ್ಮೆ ಒಂದೊಂದು ಅಕ್ಷರ ಕಡಿಮೆ ಅಥವಾ ಒಂದೊಂದು ಅಕ್ಷರ ಹೆಚ್ಚು ಇರಬಹುದು, ಅದಕ್ಕೆ ಬೇರೆ ಹೆಸರಿರುತ್ತೆ. ನಿಚ್ಛೃತ್ ಅಂತ ಹೇಳಿ ಆ ಛಂದಸ್ಸಿನ ಹಿಂದೆ ಹಾಕಿದಾಗ ಒಂದು ಅಕ್ಷರ ಕಡಿಮೆ ಅಂತ ಆಗುತ್ತೆ. ಭೂರಿಕ್ ಅಂತ ಹೇಳಿದಾಗ ಒಂದು ಅಕ್ಷರ ಹೆಚ್ಚಾಗಿರ್ತಕ್ಕಂಥದ್ದೇ. ಒಟ್ಟಿನಲ್ಲಿ ಛಂದಸ್ಸಿನ ಮೂಲ ಸ್ವರೂಪ ಏನು, ಅಕಸ್ಮಾತ್ ಕಡಿಮೆ ಇದ್ದರೆ ಎಷ್ಟು ಕಡಿಮೆ ಇದೆ, ಅಕಸ್ಮಾತ್ ಜಾಸ್ತಿ ಇದ್ದರೆ ಎಷ್ಟು ಜಾಸ್ತಿ ಇದೆ ಅನ್ನೋ ಎಲ್ಲ ಸೂಚನೆಗಳು ಕೂಡ ಆ ಛಂದಸ್ಸಿನ ಹೆಸರು ಹೇಳಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ. ನಮಗೆ ಈ ಥರದ ಒಂದು ಬಿಗಿಯಾಗಿ ಅಕ್ಷರ ಸಾಲಿನ ವ್ಯವಸ್ಥೆ ಇರತಕ್ಕಂಥದ್ದಕ್ಕೆ ಛಂದಸ್ ಅಂತ ಹೇಳಿ ಕರಿತೇವೆ. ಇದು ಕೂಡ ಒಂದು ವೇದಾಂಗವೇ. ಮುಂದಿನ ವೇದಾಂಗ ನಿರುಕ್ತ ಅಂತ ಹೇಳಿ. ಆ ನಿರುಕ್ತವು ನಿಘಂಟಿನ ಜೊತೆ ಸೇರಿ ಒಂದು ವೇದಾಂಗ ಅಂತ ಅನ್ನಿಸ್ಕೊಳ್ಳುತ್ತೆ. ಇದರ ಬಗ್ಗೆ ಸಾಕಷ್ಟು ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಯಾಸ್ಕರು ಅಂತ ಹೇಳಿ. ಸಮಾನಾರ್ಥಕವಾಗಿರ್ತಕ್ಕಂಥ ಶಬ್ದಗಳನ್ನು ನಿಘಂಟುವಿನಲ್ಲಿ ಕ್ರೋಢೀಕರಿಸ್ತಾರೆ. ಮತ್ತು ಆ ಒಂದೊಂದು ಶಬ್ದದ ಅರ್ಥವನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ವ್ಯಾಕರಣದಲ್ಲಿ ಯಾವ ರೀತಿ ಪದದ ಅರ್ಥ ನಿಷ್ಕರ್ಷೆ ಆಗುತ್ತೆ ಅನ್ನೋದು ಒಂದು ಹಂತ ಆದರೆ, ಅದರ ಮುಂದಿನ ಹಂತ ಅಂದರೆ ಅಡ್ವಾನ್ಸ್ಡ್ ಸ್ಟೇಜ್ ಬಂದು ನಮಗೆ ನಿರುಕ್ತದಲ್ಲಿ ಯಾಸ್ಕರ ಮಾರ್ಗದರ್ಶನ ಸಿಗುತ್ತೆ.
ಸುಮ್ಮನೆ ಒಂದು ಎರಡು ಉದಾಹರಣೆ ನಾವು ನೋಡೋದಾದರೆ, ಮನುಷ್ಯ ಕಸ್ಮಾತ್ ಅಂತ ಒಂದು ಪ್ರಶ್ನೆ ಶುರು ಮಾಡೋದು. ಮನುಷ್ಯ ಅಂದರೆ ಯಾರು ಅಂತ. ಅದಕ್ಕೆ ಉತ್ತರವನ್ನು ಈ ನಿರುಕ್ತದಲ್ಲಿ ಯಾಸ್ಗಳು ಕೊಡ್ತಾರೆ. ಮತ್ವಾ ಕರ್ಮಾಣಿ ಸೀವ್ಯಂತಿ ಅಂತ ಹೇಳಿ. ಅಂದರೆ ಯಾರು ಪೂರ್ವಾಪರ ಆಲೋಚನೆಗಳನ್ನು ಮಾಡಿ ಕಾರ್ಯವನ್ನು ಮಾಡುತ್ತಾರೋ ಆದ್ದರಿಂದ ಅವರಿಗೆ ಮನುಷ್ಯ ಅಂತ ಹೆಸರು ಅಂತ ಹೇಳಿ. ಅದರ ಮೂಲ ಧಾತು ಆಗಲೇ ಹೇಳಿದ್ನಲ್ಲ, ಆ ಮೂಲ ಧಾತು ಮನಜ್ಞಾನೆ ಎನ್ನುವಂಥದ್ದಕ್ಕೂ ಇದಕ್ಕೂ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಲ್ಲಿ. ಅಂದರೆ ಜ್ಞಾನವನ್ನು ಉಪಯೋಗಿಸಿ ಯಾರು ಹಿಂದು ಮುಂದಿನದನ್ನು ಆಲೋಚನೆ ಮಾಡಿ ಊಹೆ ಮಾಡಿ ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಮನುಷ್ಯ ಅಂತ ಹೆಸರು. ಎಷ್ಟು ಅದ್ಭುತವಾಗಿದೆ ಇದು. ಇದು ಪ್ರಾಣಿಗಳಿಗೆ ಹೊಂದೋದಿಲ್ಲ. ಯಾಕೆಂದರೆ ಪ್ರಾಣಿಗಳಿಗೆ ಈ ರೀತಿ ಹಿಂದು ಮುಂದೆ ಆಲೋಚನೆ ಮಾಡ್ತಕ್ಕಂತಹ ಒಂದು ಪ್ರಜ್ಞೆ ಆಗಲಿ, ಒಂದು ಶಕ್ತಿ ಆಗಲಿ, ಒಂದು ಮಿದುಳಿನ ಬಲ ಆಗಲಿ ಇಲ್ಲ ಅವಕ್ಕೆ. ಕೇವಲ ಮನುಷ್ಯನಿಗೆ ಮಾತ್ರ ಶಕ್ತಿ ಇದೆ. ಬರೀ ಇದ್ದರೆ ಪ್ರಯೋಜನ ಇಲ್ಲ, ಬಳಸಿದ್ರೆ ನಿಜವಾದ ಮನುಷ್ಯ ಆಗ್ತಾನೆ. ಒಂದು ವೇಳೆ ಬಳಸ್ತಿಲ್ಲ ಅಂತಂದರೆ ಆ ಶಕ್ತಿ ಇರತಕ್ಕಂಥ ಪ್ರಾಣಿಗೆ ಸಮಾನವಾಗಿಬಿಡ್ತಾನೆ. ಆಲೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಹೀಗೆ ಮಾಡ್ತಾ ಇದ್ದೇನೆಲ್ಲ, ಇದರ ಪರಿಣಾಮ ಏನಾಗುತ್ತೆ, ಬೇರೆ ರೀತಿ ಮಾಡಬಹುದೇ, ಹೇಗಾಗತ್ತೆ, ಈ ಪೂರ್ವಾಪರ ಆಲೋಚನೆಯಿಂದ ಕೆಲಸ ಮಾಡಿದ್ರೆ ಅವನು ಮನುಷ್ಯ. ಹಾಗೆ ಇನ್ನೊಂದು ಉದಾಹರಣೆ ತಗೋತಾರೆ. ಅಗ್ನಿ ಕಸ್ಮಾತ್. ಅಗ್ನಿ ಅಂತಂದರೆ ಯಾವುದು, ಅಥವಾ ಅಗ್ನಿ ಅಂತ ಯಾವುದನ್ನು ಕರಿತೇವೆ ಅಂತ ಹೇಳಿ. ಅದಕ್ಕೆ ಉತ್ತರ ಹೇಳ್ತಾ ಅಗ್ನಿ ಅಗ್ರಣೀರ್ಭವತಿ ಅಂತ ಹೇಳ್ತಾರೆ. ಅಗ್ರಣಿ ಅಂತಂದರೆ ಯಾವುದು ಮುಂದೆ ನಿಲ್ತದೋ, ಯಾವುದು ನಮಗೆ ಮಾರ್ಗದರ್ಶನ ಮಾಡುತ್ತದೋ, ಮಾರ್ಗದರ್ಶನ ಮಾಡೋ ಸಾಮರ್ಥ್ಯ ಯಾವುದರಲ್ಲಿದೆಯೋ ಅದಕ್ಕೆ ಅಗ್ನಿ ಅಂತ ಹೆಸರು ಅಂತ ಹೇಳಿ. ಮತ್ತು ಇನ್ನೊಂದು ವಿಚಾರವನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಈ ಉದಾಹರಣೆ ಜೊತೆಗೆ ಅದನ್ನು ತಗೋಬಹುದು ನಾವು. ಯಾವುದೇ ಮಂತ್ರದ ಅರ್ಥವನ್ನು ನಾವು ಮಾಡುವಾಗ ಹಂತಗಳಿವೆ ಅನ್ನೋದನ್ನು ಹೇಳ್ತಾರೆ. ಒಂದು ಆಧಿಭೌತಿಕ ಹಂತ, ಅಂದರೆ ಮೆಟೀರಿಯಲಿಸ್ಟಿಕ್ ಅಂತ ನಾವೇನು ಹೇಳ್ತೀವಿ, ಪಾಂಚಭೌತಿಕವಾಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಯ ಹಂತದಲ್ಲಿ ಮಂತ್ರದ ಅರ್ಥವನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು ಆಧಿದೈವಿಕ ಹಂತ ಅಂತ ಹೇಳಿ. ಅಂದರೆ ಈ ಪಾಂಚಭೌತಿಕವಾಗಿರ್ತಕ್ಕಂಥ ಹಿಂದೆ ಇರತಕ್ಕಂಥ ಸೂಕ್ಷ್ಮ ಶಕ್ತಿಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂತ. ಇನ್ನೊಂದು ಹಂತ ಬಂದರೆ ಆಧ್ಯಾತ್ಮಿಕ ಹಂತ ಅಂತ. ಅಲ್ಲಿ ಆತ್ಮವು ಫೋಕಸ್ಸಲ್ಲಿರುತ್ತೆ, ಆತ್ಮವು ಕೇಂದ್ರದ ಬಿಂದುವಾಗಿರುತ್ತೆ. ಅಲ್ಲಿ ನಮಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಹಂತಕ್ಕೆ ಆಧ್ಯಾತ್ಮಿಕ ಹಂತ ಅಂತ. ಅಲ್ಲಿ ಆತ್ಮ ಅನ್ನುವಾಗ ಜೀವಾತ್ಮವೂ ಆಗಬಹುದು, ಪರಮಾತ್ಮವೂ ಆಗಬಹುದು. ಈ ಬೇರೆ ಬೇರೆ ಹಂತಗಳಲ್ಲಿ ಲೆವೆಲ್ಸಲ್ಲಿ ಅರ್ಥ ಮಾಡ್ಕೊಳ್ಳತಕ್ಕಂಥ ವಿಚಾರ ಹೇಳ್ತಾರೆ. ಈಗ ಅಗ್ನಿ ಅಂತ ಹೇಳುವಾಗ ಏನಾಯಿತು, ಯಾವುದು ನಮ್ಮನ್ನು ಮುನ್ನಡೆಸುತ್ತದೋ, ಯಾವುದು ಮುಂದೆ ಇದೆಯೋ ಅನ್ನೋ ಅರ್ಥ ಬಂತು. ಈಗ ನೋಡಿ, ಆದಿ ಭೌತಿಕ ಹಂತದಲ್ಲಿ ನಮಗೇನಾಗುತ್ತೆ, ನಮ್ಮನ್ನು ಮುಂದೆ ನಡೆಸ್ತಕ್ಕಂತಹದ್ದು ಬೆಂಕಿ. ಎಲ್ಲೇ ನಾವು ಹೋಗಬೇಕು ಅಂತ ಇಟ್ಕೊಳ್ಳಿ, ಕತ್ಲೆ ಆಗಿದೆಯಪ್ಪ, ಏನು ಮಾಡಬೇಕು? ಮೊದಲಾದರೆ ಈ ದೊಂದಿ ಅಂತ ಹಿಡ್ಕೊಂಡು ಹೋಗ್ತಾಯಿದ್ರೆ, ಈಗ ಟಾರ್ಚ್ ಅಂತ ನಾವು ಹಿಡ್ಕೊಂಡು ಹೋಗ್ತೀವಿ. ಈ ಟಾರ್ಚ್ ಏನು, ಬೆಳಕು. ಅದನ್ನು ಮುಂದೆ ಹಿಡ್ಕೊಂಡು ಹೋದರೆ ನಾವು ಹಿಂದೆ ಹೋಗ್ತಕ್ಕಂಥದ್ದು, ನಾವು ಹೋಗಿ ನಮ್ಮ ಹಿಂದೆ ಟಾರ್ಚ್ ಅಲ್ಲ. ಹಾಗಾಗಿ ಏನಾಯಿತು, ಯಾವುದು ನಮಗೆ ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಮಾಡುತ್ತದೋ ಅಂತಹ ಫೈರ್ ಏನಿದೆ, ಅಂತಹ ಬೆಂಕಿ ಏನಿದೆ, ಅದು ಕೂಡ ಅಗ್ನಿ, ಆದಿಭೌತಿಕ ಹಂತ. ಇನ್ನು ಆದಿದೈವಿಕ ಹಂತಕ್ಕೆ ಹೋದರೆ ಇಡೀ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಯಾವ ನಾಯಕ ಇದ್ದಾನೆ, ಯಾವ ಮುಂದಾಳು ಇದ್ದಾನೆ, ಯಾರ ಮಾರ್ಗದರ್ಶನದಲ್ಲಿ ಸಮಾಜ ಜೀವನ ಮುಂದಕ್ಕೆ ಹೋಗುತ್ತೆ ಅಂಥ ನಾಯಕನಿಗೆ ಕೂಡ ಹೆಸರು ಅಗ್ನಿ ಅಂತ. ಆಧ್ಯಾತ್ಮಿಕ ಹಂತಕ್ಕೆ ನಾವು ಬಂತು ಅಂತಂದರೆ ಇಡೀ ಜಗತ್ತಿನ ಸಂಚಾಲನೆಗೆ ಕಾರಣವಾಗಿರ್ತಕ್ಕಂಥ, ಇಡೀ ಜಗತ್ತನ್ನು ಮುಂದೆ ನಡೆಸ್ತಕ್ಕಂಥ ಯಾವ ಒಂದು ಅದ್ಭುತ ಶಕ್ತಿ ಇದೆ, ಆ ಭಗವಂತನಿಗೆ ಹೆಸರು ಅಗ್ನಿ. ಪದ ಒಂದೇನೇ, ಹಂತದ ಕಾರಣದಿಂದ ಬೇರೆ ಬೇರೆ ಆಗುತ್ತೆ. ಆದರೆ ಮೂರೂ ಹಂತದಲ್ಲಿರ್ತಕ್ಕಂಥ ಕಾಮನ್ ಫ್ಯಾಕ್ಟ್ರಿ ಏನು ಅಂತಂದರೆ, ಯಾವುದು ಮುನ್ನಡೆಸುತ್ತದೆಯೋ, ಯಾವುದು ಮುಂದೆ ನಿಂತಿದೆಯೋ ಅಂತಕ್ಕಂಥ ಅರ್ಥ. ಈ ತರಹ ಒಂದೊಂದು ಪದದ ಮೂಲದಲ್ಲಿರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಅರ್ಥವನ್ನು ಬೇರೆ ಬೇರೆ ಹಂತದಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅನ್ನೋದನ್ನು ನಮಗೆ ಯಾಸ್ಕರು ನಿರುಕ್ತದಲ್ಲಿ ತೋರಿಸ್ಕೊಡ್ತಾರೆ. ನಮಗೆ ಯಾವುದೋ ಒಂದು ವೇದ ಮಂತ್ರದಲ್ಲಿ ಅಗ್ನಿ ಅಂತ ಶಬ್ದ ಬಂದ ತಕ್ಷಣ ಓಹೋ ಇಲ್ಲಿ ಬೆಂಕಿ ವಿಚಾರ ಮಾತಾಡ್ತಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ. ಅನೇಕ ಜನ ವಿದೇಶಿ ವೇದ ವಿದ್ವಾಂಸರು ವೇದಗಳಿಗೆ ಅರ್ಥ ಮಾಡುವಾಗ ಈ ತಪ್ಪನ್ನು ಮಾಡಿದ್ದಾರೆ. ಅವ್ರಿಗೆ ಎಲ್ಲೆಲ್ಲಿ ಅಗ್ನಿ ಬಂತು ಅಲ್ಲೆಲ್ಲ ಫೈರ್ ಅಂತ ಬರೆದು ಬಿಟ್ರಲ್ಲಿ. ಆದರೆ ಫೈರ್ ಅಂತಕ್ಕಂತಹದ್ದು ಭಾಗಶಃ ಕರೆಕ್ಟು ಆದಿಭೌತಿಕ ಹಂತದಲ್ಲಿ. ಆದರೆ ಆದಿದೈವಿಕದಲ್ಲಿ ನಾಯಕ ಅಂತ ಅರ್ಥ ಮಾಡ್ಕೋಬೇಕು, ಆಧ್ಯಾತ್ಮಿಕ ಹಂತದಲ್ಲಿ ಅದನ್ನು ಭಗವಂತ ಅಂತ ಅರ್ಥ ಮಾಡ್ಕೋಬೇಕು. ಅದು ಮಂತ್ರದ ಕಾಂಟೆಕ್ಸ್ಟ್ ಏನಿದೆ, ಸಂದರ್ಭ ಏನಿದೆ, ಮಂತ್ರದಲ್ಲಿರ್ತಕ್ಕಂಥ ವಿಷಯ ಏನಿದೆ, ಇದರ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದಿದೆ. ಈ ಸೂಕ್ಷ್ಮಗಳನ್ನು ಎಳೆಯಾಗಿ ಬಿಡಿಸ್ಕೊಡ್ತಕ್ಕಂತಹ ಶಾಸ್ತ್ರ ನಿರುಕ್ತ.
ಈ ಯಾಸ್ಕರ ನಿರುಕ್ತವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ವೇದ ಮಂತ್ರಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ಪ್ರಯೋಗ ಮಾಡಿದಾಗ ನಮಗೆ ವೇದ ಮಂತ್ರಗಳ ಸರಿಯಾದ ಅರ್ಥ ಕೈಗೆ ಸಿಗುತ್ತೆ. ನಮಗೆ ಇವತ್ತಿನ ಈ ಸಂಚಿಕೆ ಒಳಗೆ ವೇದಾಂಗಗಳಲ್ಲಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತದ ಬಗ್ಗೆ ಒಂದಷ್ಟು ಮಾಹಿತಿ, ಪಕ್ಷಿ ನೋಟ ಆಯಿತು. ನಮಗೆ ಇನ್ನು 2 ಉಳಿದಿದೆ, ಕಲ್ಪ ಮತ್ತು ಜ್ಯೋತಿಷ. ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾಹಿತಿ ಪಡೆಯೋಣ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ.